ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಮಿನಿ ವಿಧಾನಸೌಧದಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ನೋಡಿ, ಜಿಲ್ಲಾಧಿಕಾರಿ ಬರ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಧರ್ಮ ಸಮಸ್ಯೆಗಳನ್ನು ಹೊತ್ತು ಬರ್ತಾರೆ. ಸಾವಿರಾರು ಸಮಸ್ಯೆಗಳನ್ನ ಇಟ್ಕೊಂಡಿರ್ತಾರೆ. ಕೆಲವು ಜನ ಸಾಮಾಜಿಕ ಸಮಸ್ಯೆಗಳು ಇಟ್ಕೊಂತಾರೆ, ಕೆಲವು ಜನ ವೈಯಕ್ತಿಕ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ, ಕೆಲವು ಜನ ಕಾನೂನು ಸಮಸ್ಯೆಗಳು ಇಟ್ಕೊಂಡು ಬರ್ತಾರೆ. ಇದನ್ನೆಲ್ಲವನ್ನ ಪರಿಶೀಲಿಸಲು ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅವ್ರ ಜೊತೆಗೆ ಸಿಇಒ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸಿಇಒ ಇರತಕ್ಕಂಥ ಸದಾಶಿವ ಪ್ರಭು ಅವರಿದ್ದರು. ಆಮೇಲೆ ಇಲ್ಲಿಯ ತಹಸೀಲ್ದಾರ್ ಚಂದ್ರಶೇಖರ್ ಶಂಭಣ್ಣ ಅವರು, ಆಮೇಲೆ ಇಒ ಪರಮೇಶ್ವರಯ್ಯ ಅವರು, ಆಮೇಲೆ ಬಿಒ ಆಗಿರ್ತಕ್ಕಂಥ ಮೈಲೇಶ್ ಬೇವೂರ್, ಹೀಗೆ ಹಲವಾರು ಅಧಿಕಾರಿಗಳು, ಆಮೇಲೆ ತಾಲೂಕಿನ ಮತ್ತು ಜಿಲ್ಲೆಯ ಅನೇಕ ಅಧಿಕಾರಿಗಳು ಅಲ್ಲಿದ್ದರು. ಮತ್ತು ಸಿಪಿಐ ವಿಕಾಸ್ ಪಿ ಲಮಾಣಿ ಅವರು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಕೂಡ ಮಾಡಿದರು. ನೂರಾರು ಸಂಖ್ಯೆಯಲ್ಲಿ ಸಮಸ್ಯೆಗಳನ್ನು ಹೊತ್ತು ಬಂದಿರತಕ್ಕಂಥ ಅರ್ಜಿಗಳು 197 ಅರ್ಜಿಗಳು ಅಲ್ಲಿ ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಯಿತು. 197 ಅರ್ಜಿಗಳಲ್ಲಿ 24 ಅರ್ಜಿಗಳು ಸ್ಥಳದಲ್ಲೇ ಅವರು ಅದಕ್ಕೆ ಪರಿಶೀಲನೆ ಮಾಡಿ ಅದನ್ನ ಇತ್ಯರ್ಥಗೊಳಿಸಿದರು. ಆಮೇಲೆ ಉಳಿದಂತವನ್ನೆಲ್ಲ ಅಧಿಕಾರಿಗಳಿಗೆ ಹೇಳಿ ಆಯಾ ಇಲಾಖಾವಾರ ಅಧಿಕಾರಿಗಳಿಗೆ ಅದನ್ನು ಕಳಿಸಿಕೊಳ್ಳಲಾಗ್ತದೆ ಅಂತ ಮಾತನ್ನು ಹೇಳ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾದಂತ ಹೇಳಿದ್ರೆ ಅಲ್ಲಿ ಶಾಸಕರಿದ್ರು, ನೇಮರಾಜ್ ನಾಯ್ಕ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು 24 hours ಅವೈಲೇಬಲ್ ಇರ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನನಗೆ ಕೇಳಿ ಅನ್ನುವಂಥ ಮಾತನ್ನು. ಹಲವಾರು ಸಮಸ್ಯೆಗಳಲ್ಲಿ ಶಾಸಕರೇ ಅಲ್ಲಿ ಪರಿಹಾರವನ್ನು ಸೂಚಿಸಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಗಮನಿಸಬೇಕಾದಂತಹ ವಿಷಯ. ಜಿಲ್ಲಾಧಿಕಾರಿಗಳು ಬಹುತೇಕ ಸಮಸ್ಯೆಗಳಿಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೇನೆ ಅಂತ ಮಾತನ್ನು ಹೇಳಿದ್ರು. ಇದರಲ್ಲಿ ಕಳೆದ ಸಲ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಬಂದಂತಹ ಸಮಸ್ಯೆಗಳನ್ನು ಹೊತ್ತು ಬಂದಿರತಕ್ಕಂಥ ಅರ್ಜಿಗಳು ಮತ್ತೆ ರಿಪೀಟ್ ಆಗಿದ್ದು ಮತ್ತೆ ಇಲ್ಲಿ ಗಮನಿಸಬೇಕಾದಂತಹ ವಿಷಯ. ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲದಕ್ಕೂ ಪರಿಶೀಲನೆ ಮಾಡ್ತಾರೆ ಅನ್ನೋ ಮಾತನ್ನ ಇಲ್ಲಿ ಕೆಲವು ಜನ ಆರೋಪ ಮಾಡ್ತಾರೆ. ಉದಾಹರಣೆಗೆ ಇಲ್ಲಿಯ ನಾಗರಿಕರಾಗಿರ್ತಕ್ಕಂಥ ಡಿಶ್ ಮಂಜುನಾಥ್, ಲಕ್ಷ್ಮೀಪತಿ ಮತ್ತು ಈ ರೀತಿ ಬಹಳಷ್ಟು ಜನ ಪುರಸಭೆ ಸದಸ್ಯರೆಲ್ಲ ಸೇರಿಬಿಟ್ಟು ಇಲ್ಲಿ ದುಪ್ಪಟ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ, ಅನಧಿಕೃತ ಅಂತ ಹೇಳ್ಬಿಟ್ಟು ಫಾರ್ ನಂಬರ್ 3 ನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿ ಮುಂದೆ ಹೇಳಿದರು. ಅದಕ್ಕೆ ಅವ್ರು ಕೂಲಾಗಿ ತಗೊಂಡ್ರು. ಆಮೇಲೆ ಅದನ್ನ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಬಹಳಷ್ಟು ಜನ ಒತ್ತಾಯ ಮಾಡಿದ್ರು, ನಮಗೆ ಒಂದು 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಮೈಕ್ನಲ್ಲಿ ಅಂತ ಹೇಳ್ಬಿಟ್ಟು ಡಿಶ್ ಮಂಜುನಾಥ್ ಅವ್ರು ಕೇಳಿದ್ರು ಕೂಡ. ಆದ್ರೆ ಅದಕ್ಕೆ ಶಾಸಕರು ಕೂಡ ಅವರಿಗೆ ಇದನ್ನ ಅನುವು ಮಾಡಿಕೊಳ್ಳಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಬಳಿ ಮಾತಾಡ್ಲಿಕ್ಕೆ ಕೂಡ ಅಲ್ಲಿ ಆ ಗಡಬಡದಲ್ಲಿ ಆಗಲೇ ಇಲ್ಲ. ಆಕ್ಚುಲಿ ಅದನ್ನ ಕೂಲಾಗಿ ಕೇಳಬೇಕು, ಯಾಕಂದ್ರೆ ಗಂಭೀರವಾದ ಆರೋಪವನ್ನ ಡಿಶ್ ಮಂಜುನಾಥ್ ಮಾಡ್ತಾರೆ. ಇಲ್ಲಿ ಪುರಸಭೆಯ ಅಧಿಕಾರಿಗಳು ವಿನಾಕಾರಣ ದುಪ್ಪಟ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಅವರ ಆರೋಪ. ಸೊ ಯಾಕೆ ದುಪ್ಪಟ್ಟು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೇನೋ ಆದೇಶ ಬಂದಿದೆ ಸ್ಟೇಟ್ ಲೆವೆಲ್ ಅಲ್ಲಿಂದ. ಆ ಆದೇಶದ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಜನರ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ. ಇದು ಆಕ್ಚುಲಿ ಇದು ಗಂಭೀರವಾದ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಕಟ್ಟುವಂತ ಜನರಿಗೆ ನ್ಯಾಯವಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಅವ್ರು ಕಟ್ಕೊಳ್ಬೇಕು. ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿ ಮುಂದೆ ಹೇಳಿದರೆ ಅದನ್ನು ಪರಿಶೀಲನೆ ಮಾಡ್ತೀರ ಅಂತ ಹೇಳಿದ್ದಾರೆ. ನೋಡೋಣ. ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳ ಸಂಘ ಇದೆಯಲ್ಲ, ಅವರ ಸದಸ್ಯರು ಕೆಲವರು ಬಸರಗೌಡ ಆತರ ತಮರಹಳ್ಳಿ ಏರಿಯಾದಲ್ಲಿ ಯಾವುದೋ ಪ್ರೈವೇಟ್ ಕಂಪನಿ ಬಂದ್ಬಿಟ್ಟು ಅಲ್ಲಿ ಅವರಿಗೆ ಮಕ್ಕಳಿಗೆ ಲಸಿಕೆಯನ್ನು ಹಾಕ್ತಾ ಇದ್ದಾರೆ, ಮತ್ತೆ ಬೇರೆ ಏನೋ ಅವ್ರ ಕಂಪನಿಯಿಂದ ಕೊಡ್ತಾ ಇದ್ದಾರೆ. ಬಟ್ ಅವರಿಗೆ ಲೀಗಲಿ ಯಾವುದೇ ಅಂದ್ರೆ ಗವರ್ಮೆಂಟ್ನವ್ರು ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ಟಿರೋದಿಲ್ಲ. ಆದ್ರೂ ಕೂಡ ಅವರು 60 ರೂಪಾಯಿ ಅಂತ ಉಪಸೂರು ಮಾಡ್ತಾ ಇದ್ದಾರೆ ಕೆಲವು ಜನಕ್ಕೆ ಅಂತೇಳಿ ಆರೋಪ ಮಾಡ್ತಾರೆ. ಅದನ್ನು ನೋಡೋಣ. ಆಮೇಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ಗಳು ಫ್ರೀಯಾಗಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ಗೆ ಹೋಗುವಂತ ಜನರು, ಬಡ ಜನರು ಬರ್ತಾರೆ. ಅಲ್ಲಿ ಅವರಿಗೆ ಆಂಬುಲೆನ್ಸ್ನವರೇ ಡೀಸೆಲ್ ದುಡ್ಡು ಕೇಳೋದು, ಆ ತರ ಮಾಡೋದ್ರಿಂದ ಅವರಿಗೆ ಬಹಳ ನಷ್ಟ ಆಗ್ತದೆ, ಆಮೇಲೆ ಅವರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಆಮೇಲೆ ರಕ್ಷಣಾ ವೇದಿಕೆಯ ಹಲವು ಸದಸ್ಯರು, ಬರ್ಮಜ್ಜ, ಇವರೆಲ್ಲ ಜಿಲ್ಲಾಧಿಕಾರಿ ಮನವಿಯನ್ನು ಸಲ್ಲಿಸ್ತಾರೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅಂತ ಹೇಳ್ತಾರೆ. ವಿಶೇಷವಾಗಿ NA ಸೈಟ್ಗಳು ಬಹಳ ಆಗಿದ್ದಾವೆ ಹಗರಿನಲ್ಲಿ.
ಆ NI ಸೈಟ್ಗಳನ್ನ ನಿಲ್ಲಿಸ್ಬಿಡಿ, ಹೊಸದಾಗಿ NI ಸೈಟ್ಗಳಿಗೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಕೃಷಿಗಾಗಿ ನಾವು ಸಂಘಟನೆ ಮಾಡಿಕೊಂಡು ಈಗ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಹಳ್ಳಿಗಳಲ್ಲಿ ರೈತರುಗಳಿಗೆ ಹೊಲಗಳನ್ನು ಮಾರಬಾರದು ಅನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂಥ ಪತ್ರಕರ್ತ ಬುಡ್ಡಿ ಬಸವರಾಜ್ ಅವರು ಜಿಲ್ಲಾಧಿಕಾರಿಗೆ ಮನವಿಗಳನ್ನು ಸಲ್ಲಿಸ್ತಾರೆ. ನೋಡಿ, ಹಸಿರು ವಲಯವನ್ನಾಗಿ ಮಾಡಿಬಿಡಿ ನಮ್ಮ ಹಗರಿಬೊಮ್ಮನಹಳ್ಳಿ. ನಾವು ಸ್ವಲ್ಪ ಕೃಷಿಯಲ್ಲಿ ಪ್ರಗತಿಪರವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಬೇಕಂತ ಹೇಳಿದ್ರೆ ನಮಗೆ ಹಸಿರು ವಲಯ ಬೇಕು. ಇಲ್ಲೆಲ್ಲ NI ಸೈಟ್ಗಳು ಮಾಡಿಬಿಟ್ಟು ಕೃಷಿ ಭೂಮಿಯನ್ನ ಕಳೆದುಕೊಳ್ತಾ ಇದ್ದಾರೆ ರೈತರು ಅಂತ ಮಾತನ್ನು ಹೇಳ್ತಾರೆ. ಸೊ ಇದಕ್ಕಾಗಿ ಸೂಕ್ತವಾಗಿ ಸ್ಪಂದಿಸಿದ ಎಂ ದಿವಾಕರ್ ಅವರು ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ, ಸಾಧ್ಯ ಆದ್ರೆ ಅದನ್ನು ಮಾಡಕ್ ಪ್ರಯತ್ನ ಪಡ್ತಾರೆ ಅಂತ ಮಾತನ್ನು ಹೇಳ್ತಾರೆ. ಇವೆಲ್ಲ ಪರಿಶೀಲನೆಗಳು ಯಾವ ಆಗ್ತಾರೆ ಏನೋ ಗೊತ್ತಿಲ್ಲ, ಅದು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರೆ. ಆಮೇಲೆ ಅಂಗವಿಕಲರು ಬಂದು ಅಲ್ಲಿ ಅವರ ತಮ್ಮ ಸವಲತ್ತುಗಳಿಗೆ ಒಂದು ಬೇಡಿಕೆ ಸಲ್ಲಿಸ್ತಾರೆ. ಅದೇ ಸಂದರ್ಭದಲ್ಲಿ ನೋಡಿ, ಮಿನಿ ವಿಧಾನಸೌಧ ಬಹಳ ದೂರ ಇದೆ. ಮಿನಿ ವಿಧಾನಸೌಧದಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಹಳ್ಳಿಯಿಂದ ಬರ್ತಾರೆ, ಅಲ್ಲಿ ಬಸ್ಗಳು ನೆಲಗಡೆ ಸೌಲಭ್ಯ ಇಲ್ಲ. ಆಮೇಲೆ ಸಿಟಿ ಬಸ್ ಬಿಟ್ಟಿದ್ರು, ಅದನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆದ ತಕ್ಷಣ ಅವರು KSRTC ಅವರಿಗೆ ಜಿಲ್ಲಾಧಿಕಾರಿಗಳು ಕರೆದ್ಬಿಟ್ಟು ನೋಡಿ ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ, ಮಿನಿ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು 4-5 ಸಲ ತಿರುಗಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಹಾಗಾಗಿ ಜನರಿಗೆ ಸಾರ್ವಜನಿಕವಾಗಿರ್ತಕ್ಕಂಥ ಉಪಯೋಗಗಳನ್ನು ಮಾಡಿ ಅಂತ ಮಾತನ್ನು ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಅದಾದ ನಂತರ ಚಪ್ರದಳ್ಳಿ ಗ್ರಾಮಸ್ಥರು ನಾವು ಬಹಳ ವರ್ಷಗಳಿಂದ ವಾಸವಾಗಿದ್ವಿ, ನಮಗೆ ಅಲ್ಲಿ ತೊಂದರೆ ಆಗಿದೆ, ಮತ್ತೆ ನಿವೇಶನಗಳನ್ನ ಹಂಚಿಕೊಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಕೂಡ ಅವ್ರ ಗಮನ ಹರಿಸ ಅದನ್ನು ಕೂಡ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಅನೇಕ ಸಮಸ್ಯೆಗಳಿಗೆಲ್ಲ ಪರಿಶೀಲನೆ ಮಾಡ್ತಾನೆ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು. ಏನಾಯ್ತು ಹೇಳ್ರಿ ಸರ್? ನಮಸ್ತೆ, ನಮ್ಮ ಹೆಸರು ಮಮತಾ ಅಂತ, ಗ್ರಾಮ ಪಂಚಾಯತ್ ಸದಸ್ಯ. ಜೋರ ಮಾತಾಡ್ರ. ಏನಿಲ್ಲ ಸರ್, ಈಗ ನಮ್ಮ ತಾಲೂಕಲ್ಲಿ ಅಂದ್ರೆ ನಮ್ಮ ವಿಜಯನಗರ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಕೂಡ ಐವೆಲ್ ಹೆಲ್ತ್ ಸೊಲ್ಯೂಷನ್ಸ್ ಅಂತ ಹೊಸದಾಗಿ ಕಂಪನಿ ಬಂದಿದೆ. ಆ ಕಂಪನಿ ಐವೆಲ್ ಹೆಲ್ತ್ ಸೊಲ್ಯೂಷನ್ಸ್ ಲಿಮಿಟೆಡ್ ದಾವಣಗೆರೆ ಅಂತ ಹೇಳಿ ಸರ್. ಈಗ ಇಡೀ 6 ತಾಲೂಕಲ್ಲಿ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ಬೊಬ್ಬರನ್ನ ಹೆಲ್ತ್ ಅಡ್ವೈಸರ್ ಅಂತ ಗುರುತಿಸಿಕೊಂಡು ಗ್ರಾಮ ಪಂಚಾಯತಿ ಎಷ್ಟು ಹಳ್ಳಿ ಬರ್ತೋ ಅಷ್ಟು ಹಳ್ಳಿಗೂ ಮನೆ ಭೇಟಿ ಮಾಡಿ ದಿನಾಲು ಡ್ರಾಪ್ಸ್ ಹಾಕಕ್ಕೆ 0 ಇಂದ 16 ವರ್ಷದ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ತಾ ಇದ್ದಾರೆ ಸರ್. ಅಂದ್ರೆ ಯಾವುದೇ ರೀತಿ ಆರೋಗ್ಯ ಇಲಾಖೆಯಿಂದ ಯಾವುದೋ ಅನುಮತಿ ಪಡ್ಕೊಂಡಿಲ್ಲ ಸರ್, ರದ್ದುಗೊಳಿಸಿದರೆ. ನಾನು ಮಾನ್ಯ DC ಅವರಿಗೆ ನಾನು ಒಂದು ಕೊಟ್ಟಿದ್ದೀನಿ ಸರ್ ಮನವಿಯನ್ನ. ಅದರಲ್ಲಿ ಕೂಡ ಅನುಮತಿ ಪಡೆದುಕೊಳ್ಳದೇನೆ ಹಾಕ್ಬೇಡ್ರಿ ಸರ್, ಅನುಮತಿ ತಗೊಂಡು ಹಾಕ್ರಿ ಅಂತ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿ ಹೇಳಿದ್ರು ಕೂಡ ಶಾಲಾ ಮಕ್ಕಳಿಗೆ ಸ್ಕೂಲ್ ಮಕ್ಕಳ ಹತ್ರ ಹೋಗಿ ಪ್ರತಿ ಮನೆ ಭೇಟಿ ಮಾಡಿ ಎಲ್ಲ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ತಿದ್ದಾರೆ ಸರ್. 60 ರೂಪಾಯಿ ಅಂತ ಫೀಸ್ ತಗೋತಿದ್ದಾರೆ. 60 ರೂಪೀಸ್ ಫೀಸ್ 2 ವರ್ಷದ ಮಕ್ಕಳಿಗೆ ಉಚಿತವಾಗಿ ಹಾಕ್ತಾರೆ ಸರ್. 2 ವರ್ಷ ಮೇಲ್ಪಟ್ಟು 16 ವರ್ಷ ಮಕ್ಕಳಿಗೆಲ್ಲ 60 ರೂಪಾಯಿ ಫೀಸ್ ತಗೋತಾರೆ. ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟಾರ? ಪರ್ಮಿಷನ್ ರದ್ದುಗೊಳಿಸಿದ್ದಾರೆ ಸರ್. ಜಿಲ್ಲಾ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ರದ್ದುಗೊಳಿಸಲಾಗಿದೆ ಅಂತ ಹೇಳಿ ಅವ್ರು ಒಂದು ಆದೇಶ ಕೊಟ್ಟರು ಕೂಡ ಅವರು ಈ ತರ ಎಲ್ಲಾ ತಾಲೂಕಲ್ಲಿ ಕೂಡ ಕೆಲಸ ಮಾಡ್ತಾರೆ. ಈಗ ನೀವು ಅಧ್ಯಕ್ಷರ ಒಕ್ಕೂಟದ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರು ಸರ್. ನಾವು ಗ್ರಾಮ ಪಂಚಾಯತಿ ಸದಸ್ಯರಾದ್ರಿಂದ ನಾವು ಏನೋ ಒಂದು ಜನಸೇವೆ ಮಾಡೋಣ ಅಂತ ಹೇಳಿ ನಾನು ಈಗ ಕೆಲಸ ಮಾಡಕ್ ಹೋದಾಗ ಇವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು ಸರ್. ನೀವು ಹೇಳಿದ್ರಿ ಏನಂದ್ರ ಅವ್ರು? ಇಲ್ಲಮ್ಮ, ನಾವು ಕಂಪ್ನಿ ನಾವು ಪ್ರಾಡಕ್ಟ್ ಸೇಲ್ ಮಾಡೋದಷ್ಟೇ, ನಾವು ಯಾವ್ದೇ ಅನುಮತಿ ಪಡ್ಕೊಂತ ಅವಶ್ಯಕತೆ ಇಲ್ಲ. ಆದೇಶ ಕೊಡೋವರೆಗೂ ನೀವು ಕೆಲಸ ಮಾಡ್ರಿ, ಡ್ರಾಪ್ಸ್ ಹಾಕ್ರಿ, ಏನಾರು ಇದ್ರೆ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದು. ಈಗ ಇದು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ರದ್ದುಗೊಳಿಸಿದ್ರೆ ಖುದ್ದಾಗಿ ಫೋನ್ ಅಲ್ಲಿ ಮಾತಾಡಿದ್ದೀನಿ ಸರ್. ರದ್ದುಗೊಳಿಸಿದ್ರೆ ಯಾವುದೇ ರೀತಿ ಹಾಕೋಕ್ ಬಿಡಬೇಡ್ರಿ, ಹಾಕಿದ್ರೆ ಮಾತ್ರ ಈಗ ಏನ್ ಹೇಳ್ತಾರೆ? ಈಗ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ಸರ್. DC ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಹೇಳ್ತಾರೆ. ಹೌದಾ? ಏನ್ ಹೆಸರು ಹೇಳಿದಲ್ಲ? ಗೌರಮ್ ಸರ್. ಯಾವ ಊರಿಂದ? ಬಸರಕೋಡ್ರಿ. ನಮ್ಮದು ಏನ್ ಸಮಸ್ಯೆ? ಶೌಚಾಲಯ ಕಟ್ಸ್ತೀವಿ ಸರ್. ನಮ್ ಮನಿ ತಾನೇ ಕಟ್ಸಕತ್ತೀವಿ. ಹಿಂದ್ ವರ್ಷ ಕಟ್ಸಕ ಗುಂಡಿ ತಗ್ಸಿವಿ ಸರ್. ಬಂದದ್ದು ಏಕ್ರಮ್ ಹೊಡೆದ್ಬಿಟ್ರು ನಮ್ ಗಂಡನ. ದಾವಣಗೆರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಸರ್. ಸುಮ್ಮನೆ ದಾವಣಗೆರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ನಾವ್ ಯಾರಿಲ್ಲ ನಮಗೆ. ನನ್ ಮಗ, ನಾನು, ನನ್ ಗಂಡ 3 ಇರೋದು ಸರ್. ಅವ್ರು 15 ಮಂದಿ ಅದಾರ ಸರ್. ಅವ್ರು 15 ಮಂದಿ ಅದ ಹಿಡ್ಕೊಂಡ್ ಬರ್ದದ್ದು ಹೋಗ್ಬಿಟ್ರು. ನಮ್ಮೂರನ್ನ ಕರ್ಕೊಂಡು ಹೋಗಿ ಮತ್ತೆ ಆಸ್ಪತ್ರೆಗೆ ಹಾಕಿ 15 ದಿನ ಬಂದ್. ಈಗ 1 ವರ್ಷ ಆತ್ರಿ ಓಡಾಡಕ್ ಹಚ್ಚಿ. ಮೈ ತಕೊಂಡದ್ ಫಸ್ಟ್ ಕಷ್ಟ, ಶೌಚಾಲಯಕ್ಕೆ ಹೋಗೋದ್ ಕಷ್ಟ. ಏನ್ ಮಾಡಕ್ ಹೋದ್ರೆ ಅವ್ರು 15-20 ಮಂದಿ. ಅಲ್ಲ, ನೀವು ಕಂಪ್ಲೇಂಟ್ ಏನ್ ಕೊಟ್ಟಿದ್ರೆ? ಕೊಟ್ಟಿದ್ರೆ ಏನ್ ಮಾಡಿಲ್ಲ? ಎಷ್ಟು ದಿವಸ ಆಯ್ತು? 2 ವರ್ಷದಿಂದ ಮಾಡ್ತಿದ್ರ? ಇವತ್ತೇನ್ ನೀವು ಸರ್ ಈ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರಲ್ಲ, ಏನ್ ಹೇಳ್ರಿ? ಅದು ಇಲ್ಲಿರ್ತಕ್ಕಂಥ
ಎಮರ್ಜೆನ್ಸಿ ಪೇಷಂಟ್ಗಳು ತಾಲೂಕು ಆಸ್ಪತ್ರೆಯಿಂದ ಎಮರ್ಜೆನ್ಸಿ ಪೇಷಂಟ್ ಯಾವ ಬಂದ್ರು ವೈದ್ಯರು ರೆಫರ್ ಮಾಡಿದ್ರು ಹೊಸಪೇಟೆಗೆ ಬಂದ್ರೆ 900 ರೂಪಾಯಿ ದುಡ್ಡು ತಗೊಂತಾರೆ ಡೀಸೆಲ್ ಖರ್ಚಿಗೆ. ಕೊಪ್ಪಳು ಕಳಿಸಿದ್ರೆ 1200 ರೂಪಾಯಿ ತಗೊಂತಾರೆ. ಅದೇ ದಾವಣಗೆರೆ ಕಳಿಸಿದ್ರೆ 2000 ರೂಪಾಯಿ ತಗೊಂತಾರೆ ಡೀಸೆಲ್ ಖರ್ಚಿಗೆ. ನಮಗೆ ಸರ್ಕಾರದ ಆದೇಶ ಇದೆ, ರದ್ದು ಕೊಟ್ಟು ಬಡವರಿಗೆ ಸೌಲಭ್ಯ ಒದಗಿಸಿಕೊಂಡಂತ ಉಚಿತವಾಗಿ ಕೊಡಲಿ ಸೇವೆ. ಯಾವೇ ಅನ್ನೆಸೆಸರಿ ಕೊಡಬೇಡ. ವೈದ್ಯರಿಗೆ ಸಲಹೆ ಕೊಡ್ತಾರಲ್ಲ, ವೈದ್ಯರು ರೆಫರ್ ಮಾಡಿರ್ತಕ್ಕಂಥ ಕೇಸ್ಗಳಿಗೆ ಬಡವರು ಎಲ್ಲ ಬರ್ತಕ್ಕಂಥ ಗೌರ್ಮೆಂಟ್ ಆಸ್ಪತ್ರೆ ಬರ್ತಕ್ಕಂತಾರೆ ಎಲ್ಲರೂ ಬಡವರೇ. ಅವರಿಗೆ ಈಗ ಏನ್ ಹೇಳಿದ್ರು ಜಿಲ್ಲಾಧಿಕಾರಿಗಳು? ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಗಾಡಿ ಇದ್ದರು ಬರ್ತಾರೆ ಸರ್. ಗಾಡಿ ಕೇಳಕ್ಕೆ ಬಂದ್ರ ನಮ್ಮನ್ನ ಹಚ್ಕೆ ಬಂದ್ರ ಬೆಳೆಸಿದ್ರೆ ಹೆಂಗ ಅಂತ ಅವ್ರಿಗೆ ಭಯ ಇರ್ತದೆ ಸರ್. ನಮಗ್ ಬರೋ ಅವಸರ ನಮಗ್ ಇರ್ತದೆ ಸರ್. ಏನಾದ್ರೂ ತೊಂದರೆ ಆಗ್ಬೋದು, ಹಂಗಂದ್ರೆ ಹಚ್ಕೆನಲ್ಲ ಸರ್. ನಾವು ಕೆಲವು 100 ರೂಪಾಯಿ 150 ರೂಪಾಯಿ ಕೇಳ್ತಾರೆ ಸರ್ ಒಂದು ಆಟೋಕ್ಕೆ. ನಾವು ಒಂದ್ ಕೊಟ್ಟು ಬರಕ್ ಆಗಲ್ಲ ಸರ್. ಎಲ್ಲ ಬಸ್ ಸ್ಟಾಪ್ ಕೊಡ್ಬೇಕು ಸರ್. ಅಲ್ಲ ಈಗ ಎಲ್ಲ ಗಾಡಿ ಇದೆ, ದಾವಣಗೆರೆ ಎಕ್ಸ್ಪ್ರೆಸ್ ಗಾಡಿ ಎಲ್ಲ ಗಾಡಿ ಸ್ಟಾಪ್ ಮಾಡ್ತಾರೆ. ಅಲ್ಲ ಎಕ್ಸ್ಪ್ರೆಸ್ ಗಾಡಿ ಅಲ್ಲ ಸರ್, ನಾನು ಎಕ್ಸ್ಪ್ರೆಸ್ ಕೊಡ್ಲಿ. ನಮ್ಮ ಸಿಟಿ ಬಸ್ನ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಿದ್ದಾರೆ. ಈಗ ಎಷ್ಟು ಮಾಡ್ತಾ ಇದೆ? ಅಲ್ಲ ಯಾವ ಟೈಮ್ ಎಷ್ಟು ಸಮಯ ಬಂದು ಆಫೀಸ್ ಅವರ್ಸ್ ಅಲ್ಲಿ ಕೊಡ್ತಾರೆ ಸರ್. ಅದು ಆಫೀಸರ್ಗೆ ಆಗ್ತದೆ. ಆಫೀಸರ್ಸ್ ಬರ್ಲಿಕ್ಕೆ ನಮಗೆ ವ್ಯವಸ್ಥೆ ಇದೆ. ನಮ್ಮೆಲ್ಲ ವೆಹಿಕಲ್ಸ್ ಆಫೀಸರ್ಸ್. ಸರ್ ರೈತರಿಗೆ ಏನಾದ್ರು ಬೇಕಂದ್ರೆ ನಾವು ಇಲ್ಲಿ ಬರ್ತೀವಿ. ನೀನ್ ಬೈಕ್ರಾ? ಏನು ರೈತರ ಮಗಳು ಹೌದಾ? ಸಮಾಜ ಸೇವೆ ಅವರು ನಮ್ಮ ಅಕ್ಕ ಕೂಡ ಈಗ ಬಸ್ ಅನ್ನ ಜಾಸ್ತಿ ಸಲ ಬರಕ್ ಮಾಡಿ, ಆಯ್ತು ಸರ್. ಗಂಟೆ ಮುಂದೆ ಟ್ರೀಟ್ ಮಾಡಿ. ಯಾರು ಬರ್ತಾರೋ ಬರ್ತಾರೆ. ಬಹುಶಃ ಸಂಜೆ ಮೇಲೆ 3 ಗಂಟೆ ಮೇಲೆ ಅವಶ್ಯಕತೆ ನಾವು 2 ಗಂಟೆ ಒಂದ್ಸಲ ಮಾರ್ನಿಂಗ್ ಟೈಮು 10 ಗಂಟೆಯಿಂದ 1 ಗಂಟೆ ಗಂಟೆ ಬಿಟ್ಟು ಟ್ರೀಟ್ ಮಾಡಿ. ಯಾವ್ದಾದ್ರು ಬಸ್ ನಿಂತಿರುತ್ತಲ್ಲ ಕಳಿಸಿ, ಎನಿ ಬಸ್.